ನಿಮಗಾಗಿ 50ರಿಂದ 60 ಜನ ದಲಿತ ಶಾಸಕರು ಸಹಿ ಸಂಗ್ರಹ ಮಾಡ್ತಾ ಇದ್ದಾರೆ. ನಿಮ್ಮ ಪರವಾಗಿ ನಿಮ್ಗೆ ಮತ್ತೆ ಸ್ಥಾನ ಕೊಡಬೇಕಂತ. ನನಗೆ ಯಾವ ಸ್ಥಾನನೂ ಬೇಕಾಗಿಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅವನ ಮುಖ್ಯಮಂತ್ರಿ ಜಾಗದಲ್ಲಿ ನಾನು ಸಚಿವ ಆಗೋದಿಲ್ಲ ಅಂತ ಹೇಳಿದ್ದೀನಿ. ಈಗಲೂ ಅದಕ್ಕೆ ಬದ್ಧ. ಈಗ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಈಗ ಲಂಕೇಶ್ ಅವರು ಹೇಳಿದ್ರು MLA ಅವರು, ಅದು ಅವರ ನೋಡಿ, ಯಾರೆಲ್ಲ ನನ್ನ ಪರವಾಗಿ ಅಭಿಪ್ರಾಯ ವಿಶ್ವಾಸ ವ್ಯಕ್ತಪಡಿಸ್ತಾರೆ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಅಧಿಕಾರ ಯಾವತ್ತೂ ಕೂಡ ಹುಡುಕೊಂಡು ಹೋಗೋನು ಅಲ್ಲ, ಅಧಿಕಾರ ಬೇಕು ಅಂತ ಸಂಪೂರ್ಣ ಅಪೇಕ್ಷೆ ಪಡೋನು ಅಲ್ಲ. ಅಧಿಕಾರ ಬಂದರೆ ಏನೆಲ್ಲ ಮಾಡ್ಬೋದು. ಈಗ ನಾನು ಅಧಿಕಾರ ಮಂತ್ರಿ ಆದರೆ ಸಹಕಾರಿ ಖಾತೆ ತಗೊಳ್ತೀನಿ ಅಂತ ಹೇಳಿದ್ದೆ, ಸಹಕಾರ ಸಚಿವ ಆದೆ. ಈಗ ನಾನು ಮಾಡಿರೋ ಅಮೆಂಡ್ಮೆಂಟ್ಗಳು ಜಾರಿ ಮಾಡಿದಾಗ ಪ್ರತಿಯೊಬ್ಬನೂ ಕೂಡ ಸಹಕಾರಿ ಆಂದೋಲನದಲ್ಲಿ ಭಾಗಿಯಾಗತಕ್ಕಂಥ ಅವಕಾಶ ದೊರಕುತ್ತೆ. ಈ ಗ್ರಾಮ ಪಂಚಾಯತಿನಲ್ಲಿ ಯಾವ ರೀತಿ ಪಂಚಾಯತಿ ಅಧ್ಯಕ್ಷನಿಗೆ ಉಪಾಧ್ಯಕ್ಷನಿಗೆ ರಿಸರ್ವೇಷನ್ ಇದೆ, ಅದೇ ಥರ ಸೊಸೈಟಿಗಳು ಅಂತ ಹೇಳಿದ್ರೆ ಪ್ಯಾಕ್ಸ್ಗಳು ಅಂದರೆ ಈ ವ್ಯವಸಾಯ ಸೇವಾ ಸಹಕಾರ ಸಂಘಗಳು ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಕೂಡ ರಿಸರ್ವೇಷನ್ ಲಾಗು ಮಾಡಿದ್ದಾರೆ. ಮತ್ತು 3 ಜನ 53A ಪ್ರೊವಿಷನ್ನಲ್ಲಿ 3 ಜನ ನಾಮಿನೇಷನ್ ಮಾಡಲಿಕ್ಕೂ ಪ್ರೊವಿಷನ್ ಮಾಡಿದ್ದೀನಿ. ನಾಮಿನೇಷನ್ ಮಾಡೋವಾಗ ಹೆಚ್ಚು ಕ್ರಾಂತಿಕಾರಿಕವಾಗಿರೋದು ಅಂತ ಹೇಳಿದ್ರೆ, ಯಾರು ಆ ಸಮಿತಿನಲ್ಲಿ ಯಾವ ಸಮುದಾಯದವನು ಇಲ್ಲ ಅಂತಹ ಸಮುದಾಯದವನಿಗೆ ನಾಮಿನೇಷನ್ ಮಾಡೋದು ಅಂತ ಹೇಳಿ ಆ್ಯಕ್ಟಲ್ಲಿ ಪ್ರೊವಿಷನ್ ಮಾಡಿದ್ದೇನೆ. ಅದು ಜಾರಿನಲ್ಲಿದೆ. ಈಗ ಅದ್ರ ಪ್ರಕಾರ ಹೋದರೆ ಯಾರೆಲ್ಲ ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ ಇದ್ದಾವೆ ಅವ್ರಿಗೆಲ್ಲ ಅವಕಾಶ ದೊರಕುತ್ತೆ. ಇದು ಕ್ರಾಂತಿಕಾರಿಕವಾದಂಥ ಬದಲಾವಣೆ ಅಲ್ವಾ? ಅದಕ್ಕೆ ನನಗೆ ತೃಪ್ತಿ ಇದೆ. DKಶಿ ಅವರ ಸಂಪುಟದಲ್ಲಿ ಯಾಕೆ ಬೇಡ ಅಂತ? ಬೇಡಪ್ಪ, ನನಗೆ ಬೇಡ, ನನಗೆ ಸಾಕು. ಇನ್ನೊಬ್ರಿಗೆ ಅವಕಾಶ ಕೊಡಲಿ. ಯಾರು ಆದರೆ ಏನು ಹಾಗೆ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ರಾಜಣ್ಣವರು ಮತ್ತೆ ಸಚಿವರಾದರೆ ಬಡವರಿಗೆ ಅನುಕೂಲ ಆಗತ್ತೆ ಅನ್ನುವಂಥದ್ದು. ನನಗೆ ಬಡವರಿಗೆ ಅನುಕೂಲ ಮಾಡ್ತಕ್ಕಂಥದ್ದಕ್ಕೆ ಬಹಳಷ್ಟು ಅವಕಾಶಗಳಿದ್ದಾವೆ, ಮಾಡ್ತಾರೆ. ರಾಜ್ಯದಲ್ಲಿ ನಮ್ಮ ಜಿಲ್ಲೆನಲ್ಲಿ ನಾವು ನೋಡ್ಕೊಂಡು ಮೊದಲು ಮನೆಯಲ್ಲೇನ್ರಿ, ಆಮೇಲಿಂದ ಅಲ್ವಾ ಬೇರೆಯವ್ರದ್ದು, ಹಂಗೆ ನಮ್ಮ ಜಿಲ್ಲೆ.